ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಫ್ರೆಂಡ್ಸ್, ನಾನು ನಿಮಗೊಂದು ಕೇಬೇಜಿಯಲ್ಲಿ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಚಾಪರಲ್ಲಿ ಕೇಬೇಜಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕತ್ತಿಯಲ್ಲಿ ಕಟ್ ಮಾಡೋದಾದ್ರೆ ಆಗ್ಬೋದು, ಚಿಕ್ಕದಾಗಿ ಉಡಿ ಈ ಥರ ಕಟ್ ಮಾಡಿಕೊಳ್ಳಿ. ಒಂದು ಚಿಕ್ಕ ಕೇಬೇಜಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ನಾನು 4 ಚಮಚದಷ್ಟು ಕಾರ್ನ್ಫ್ಲವರ್ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಾರ್ನ್ಫ್ಲವರ್ ಇಲ್ಲಾಂದರೆ ಮೈದಾ ಹುಡಿ ಹಾಕ್ಕೊಂಡ್ರೂ ಆಗ್ಬೋದು. ಮತ್ತು ಒಂದು ಮೊಟ್ಟೆ ಸಹ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಸ್ವಲ್ಪ ಗಮ್ಮಾಗಿ ಇರಲಿ ಅಂತೇಳಿ ಒಂದು ಮೊಟ್ಟೆ ಸಹ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟುವ ಥರ ಮಿಕ್ಸ್ ಮಾಡಿಕೊಳ್ಳಿ. ಕೈಯಲ್ಲಿ ನೋಡಿದರೆ ಗೊತ್ತಾಗ್ತದೆ. ಸ್ವಲ್ಪ ರೆಡ್ ಕಲರ್ ಹಾಕ್ಕೊಳ್ತಾ ಇದ್ದೇನೆ, ಅದಕ್ಕೆ ಸ್ವಲ್ಪ ರೆಡ್ ಆಗಿರಲಿ ಅಂತ. ಇಲ್ಲಾಂದರೆ ಕೇಬೇಜ್ ಆದ್ದರಿಂದ ಅದು ವೈಟ್ ಥರ ಕಾಣ್ತದೆ, ನೋಡುವಾಗ ಚೆಂದ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ರೆಡ್ ಕಲರನ್ನು ಹಾಕ್ಕೊಂಡಿದ್ದೇನೆ. ಮಿಕ್ಸ್ ಮಾಡುವಾಗ ನೋಡಿಕೊಳ್ಳಿ, ಒಂದು ಸ್ವಲ್ಪ ಗಟ್ಟಿನೇ ಇರಲಿ, ಯಾಕೆಂದರೆ ಒಂದು ಉಂಡೆ ಮಾಡಿ ಎಣ್ಣೆಗೆ ಬಿಡಲಿಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಒಂದೇ ಥರ ಮಿಕ್ಸ್ ಆದಮೇಲೆ ಆವಾಗಲೇ ಫ್ರೈ ಮಾಡುವ, ಯಾಕಂದರೆ ಚಿಕ್ಕದಾಗಿ ಕಟ್ ಮಾಡೋದರಿಂದ ಎಲ್ಲ ಸರಿಯಾಗಿ ಎಳ್ಕೊಳ್ತದೆ, ಇಡಬೇಕಂತೇನಿಲ್ಲ. ನಾನು ಅದೇ ಥರ ಈ ಥರ ಮಾಡಿಕೊಂಡು ಮಾಡಿ ಆದಮೇಲೆ ಇಡಲಿಲ್ಲ ನಾನು ಇದನ್ನು, ಆವಾಗಲೇ ಫ್ರೈ ಮಾಡಿದ್ದೇನೆ. ಅದೇ ಥರ ನೀವು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿ ಆಗ್ತದೆ. ಫ್ಲವರಲ್ಲಿ ಮಾಡೋದರಿಂದ ಇದು ತುಂಬಾ ಟೇಸ್ಟಿ ಆಗ್ತದೆ. ಕೇಬೇಜಿಯಲ್ಲಿ ಮಾಡಿದರೆ ಉಂಡೆ ಥರ ಮಾಡಿಕೊಳ್ಳಿ. ಉಂಡೆ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ತುಂಬಾ ಚೆನ್ನಾಗಿರುವಂಥ ಗೋಬಿ ಮಂಚೂರಿ, ಹೋಟೆಲ್ಗಿಂತನೂ ತುಂಬಾ ಟೇಸ್ಟಿಯಾಗಿರುವಂಥ ಗೋಬಿ ಮಂಚೂರಿ ಈಸಿಯಲ್ಲಿ ಮನೆಯಲ್ಲಿ ಒಂದು 10 ನಿಮಿಷ ಸಾಕು ಇದನ್ನು ಮಾಡಿಕೊಳ್ಳಿಕ್ಕೆ. ಮನೆಯಲ್ಲೇ ಮಾಡ್ಬೋದು. ಇದೀಗ ಫ್ರೈ ಆಗ್ತಾ ಬಂತು ನೋಡಿಕೊಳ್ಳಿ. ಕಾರ್ನ್ಫ್ಲವರ್ ಮೈದಾ ಹುಡಿ ಯಾವುದು ಸಹ ಹಾಕ್ಬೋದು, ಯಾಕೆಂದರೆ ಇದು ಎಣ್ಣೆಯಲ್ಲಿ ಹಾಕುವಾಗ ಬಿಟ್ಟು ಹೋಗಬಾರ್ದು ಅಂತೇಳಿ ಟೈಟಾಗಿ ಇದು ಮಾಡಲಿಕ್ಕೆ ಗಮ್ಮು ಥರ ಇರಲಿಕ್ಕೋಸ್ಕರ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೇನೆ. ಅದಕ್ಕೆ ನಾನು ಒಂದು ಮೊಟ್ಟೆ ಸಹ ಹಾಕ್ಕೊಂಡಿದ್ದೇನೆ. ಮೊಟ್ಟೆ ಹಾಕೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಈಗ ಇದು ಫ್ರೈ ಆಯಿತು, ತಗೊಂಡಿಟ್ಟಿದ್ದೇನೆ. ಇನ್ನೊಂದು ಸಾರಿ ಸ್ವಲ್ಪ ಉಳಿದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ನಾನೊಂದು ಪಾತ್ರೆ ಇಟ್ಟು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ಥರ 2 ಹಸಿಮೆಣಸಿನಕಾಯಿ ಸಹ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ, ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ, ಸ್ವಲ್ಪ ಹಸಿನೇ ಇರಲಿ, ಆ ಥರ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಹೊತ್ತು ಇದು ಮಾಡಿದರೆ ಸಾಕು, ಬೇಯಬೇಕಂತೇನಿಲ್ಲ ಇದು. ಇದಕ್ಕೂ ಅಷ್ಟೇ ಸ್ವಲ್ಪ ರೆಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಸಾಸು ಮತ್ತು ಸೋಯಾ ಸಾಸು 1 ಚಮಚ ಸಾಕು. ಟೊಮೆಟೊ ಸಾಸು ನಮಗೆ ಟೇಸ್ಟ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಫಸ್ಟ್ 2 ಚಮಚ ಹಾಕ್ಕೊಂಡೆ, ಮತ್ತು 1 ಚಮಚ ಹಾಕಿದ್ದೇನೆ ನಾನು.
ತುಂಬಾ ಸಿಹಿ ಮತ್ತು ಹುಳಿ ತುಂಬಾ ಟೇಸ್ಟಾಗಿತ್ತು. ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಚಮಚ ಸೋಯಾ ಸಾಸ್ ಸಾಕು. ಟೊಮೆಟೊ ಸಾಸ್ ಫಸ್ಟ್ 1-2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ, ಮತ್ತೆ 1 ಚಮಚ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಸಾಸ್ ಹಾಕಿದರೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ರೆಡ್ ಕಲರ್ ಹಾಕ್ಕೊಂಡೆ. ಇನ್ನು ಫ್ರೈ ಮಾಡಿದಂಥ ಗೋಬಿಯನ್ನು ಹಾಕ್ಕೊಂಡು ಕೇಬೇಜ್ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಗೋಬಿ ಥರ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಗೋಬಿ ಮಂಚೂರಿ ರೆಡಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಇನ್ಶಾ ಅಲ್ಲಾ. ತುಂಬಾ ಟೇಸ್ಟಿನೂ ಅದ್ಭುತನೂ ಆದ ಒಂದು ಗೋಬಿ ಮಂಚೂರಿ ಇದು. ನೀವು ಮನೆಯಲ್ಲಿ ಟ್ರೈ ಮಾಡಿ.